ಕೋಲಾರ ಈ ಬಾರಿ ಜೆಡಿಎಸ್ ಪಾಲಾಗಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ನಿಂದ ಅವಕಾಶವನ್ನು ಪಡೆದುಕೊಂಡಿದ್ದಾರೆ ಮಲ್ಲೇಶ್ ಬಾಬು. ಈ ಬೆನ್ನಲ್ಲೇ ಒಂದು ಸಮನ್ವಯ ಸಭೆಯನ್ನು ಇಲ್ಲೂ ಕೂಡ ಮಾಡಲಾಯಿತು. ಸಭೆಯಲ್ಲಿ ಮುನಿಸಿಕೊಂಡು ಹೊರನಡೆದಿದ್ದಾರೆ ಮಾಜಿ ಶಾಸಕ ಸಂಪಂಗಿಯವರು. ಕೋಲಾರ ಜೆಡಿಎಸ್ನ ಬಿಜೆಪಿ ಮೈತ್ರಿ ಸಮನ್ವಯ ಸಭೆಯ ಮೊದಲ ಸಭೆಯನ್ನು ಹಮ್ಮಿಕೊಂಡಿರುವಂಥದ್ದು. ವೇದಿಕೆಯಿಂದ ಕೆಳಗಿಳಿದು ಸಭಿಕರೊಂದಿಗೆ ಕುಳಿತುಕೊಂಡಿದ್ರು ಮಾಜಿ ಶಾಸಕ ಸಂಪಂಗಿಯವರು. ಬಳಿಕ ಮನವೊಲಿಸಿ ಭಾಷಣಕ್ಕೆ ಮುಖಂಡರು ಅವರನ್ನು ಕರೆದೊಯ್ಯುವಂತಹ ಕೆಲಸ ಆಗಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮಾಜಿ ಶಾಸಕ ಸಂಪಂಗಿಯವರು ವೇದಿಕೆಯಿಂದ ಕೆಳಗಿಳಿದು ಹೋಗ್ತಾ ಇದ್ರು. ತದನಂತರ ಕಾರ್ಯಕರ್ತರ ನಡುವೆ ಹೋಗಿ ಅವರು ಕೂತ್ಕೊಳ್ಳುವಂತಹ ಕೆಲಸ ಆಗುತ್ತೆ. ತದನಂತರ JDS ಮತ್ತು BJPಯ ಮುಖಂಡರೆಲ್ಲರೂ ಕೂಡ ಸೇರಿ ಅವರಿಗೆ ಶಾಲನ್ನು ಹಾಕಿ ಮತ್ತೆ ವೇದಿಕೆಯ ಮೇಲೆ ಕರೆದುಕೊಂಡು ಬರುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಸಮಾಧಾನಗೊಂಡಿದ್ದಾರೆ ಸಂಪಂಗಿಯವರು ಅನ್ನುವಂತಹ ಮಾತುಗಳನ್ನು ಕೂಡ ಕಾರ್ಯಕರ್ತರು ಆಡ್ತಾ ಇದ್ರು. ತದನಂತರ ವೇದಿಕೆಯ ಮೇಲೆ ಬಂದು BJP ಮತ್ತು JDS ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾಜಿ ಶಾಸಕ ಸಂಪಂಗಿಯವರು ಮಾತನಾಡಿರುವಂಥದ್ದು.